ಕೇರಳ ವಿಧಾನಸಭಾ ಚುನಾವಣೆಗೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇವೆ. ಏಪ್ರಿಲ್ 9ರಂದು ಅಲ್ಲಿ ಮತದಾನ ನಡೆಯಲಿದೆ. ಇಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನಿಜಕ್ಕೂ ಪಕ್ಷಾತೀತ ಧೋರಣೆ ಅನುಸರಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆಯನ್ನ ಎತ್ತುವಂತ ಒಂದು ಘಟನೆ ಕೇರಳದಲ್ಲಿ ನಡೆದಿದೆ. ಭಾರತೀಯ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ನೀಡಿದಂತ ಅಧಿಕೃತ ಮಾರ್ಗಸೂಚಿ ಪತ್ರದಲ್ಲಿ ಬಿಜೆಪಿ ಪಕ್ಷದ ಸೀಲ್ ಪತ್ತೆಯಾಗಿದೆ. ಹೌದು, ಕೇಳದಿಕ್ ತೀರಾ ವಿಚಿತ್ರ ಅಂತ ಅನ್ಸಿದ್ರು ಇದು ನಡೆದಿರುವಂತಹ ಸತ್ಯ ಘಟನೆನೆ. ಅಭ್ಯರ್ಥಿಗಳ ಅಪರಾಧ ಹಿನ್ನೆಲೆಯನ್ನು ಪ್ರಕಟಿಸುವಂತಹ ಕುರಿತಾದ ಆಯೋಗದ ಪತ್ರವೊಂದನ್ನ ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿಯ ಕಚೇರಿಯಿಂದ ವಿತರಿಸಲಾಗಿತ್ತು. ಆ ಪತ್ರದ ಮೇಲೆ ಕೆಳಭಾಗದಲ್ಲಿ ಬಿಜೆಪಿ ಕೇರಳ ಘಟಕದ ಅಧಿಕೃತ ಸೀಲ್ ಇರೋದು ಕಂಡು ಬಂದಿದೆ. ಇದನ್ನ ಕಂಡ ತಕ್ಷಣ ಸಿಪಿಐ ಮತ್ತೆ ಕಾಂಗ್ರೆಸ್ ಕೆಂಡಾಮಂಡಲಾಗಿವೆ. ಬಿಜೆಪಿ ಮತ್ತೆ ಚುನಾವಣಾ ಆಯೋಗದ ನಡುವೆ ಈಗ ಯಾವುದೇ ಅಂತರ ಉಳಿದಿಲ್ವಾ? ಚುನಾವಣಾ ಆಯೋಗ ಬಿಜೆಪಿ ಕಚೇರಿಯ ಒಂದು ಶಾಖೆಯಾಗಿನೇ ಕೆಲಸ ಮಾಡ್ತಾ ಇದೆಯಾ ಅಂತ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಿವೆ. ಈ ಹಿಂದೆ ನೀವು ಯಾವುದೇ ಬಟನ್ ಒತ್ತಿದ್ರು ಓಟ್ ಕಮಲಕ್ಕೆ ಬೀಳುತ್ತೆ ಅನ್ನುವಂತ ಆರೋಪ ಇತ್ತು. ಈಗ ಚುನಾವಣಾ ಆಯೋಗ ಯಾವ ಪತ್ರ ಕೊಟ್ರು ಅದ್ರ ಮೇಲೆ ಕಮಲದ ಸೀಲ್ ಇರುತ್ತೆ ಅನ್ನುವಂತಾಗಿದೆ ಅಂತ ಈಗ ವಿರೋಧ ಪಕ್ಷಗಳು ಲೇವಡಿ ಮಾಡಿವೆ. ವಿವಾದ ದೊಡ್ಡದಾಗ್ತಾ ಇದ್ದ ಹಾಗೇನೆ ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿ ರತನ್ ಯು ಕೇಳ್ಕರ್ ಅವರು ಇದೊಂದು ತಾಂತ್ರಿಕ ತಪ್ಪು ಅಥವಾ ಕ್ಲೆರಿಕಲ್ ಎರರ್ ಅಂತ ಸಮರ್ಥನೆಯನ್ನ ನೀಡಿದ್ದಾರೆ. ಅದರ ವಿವರಣೆ ಹೀಗಿದೆ: ಬಿಜೆಪಿ ನಾಯಕರು ಮಾರ್ಗಸೂಚಿಯ ಬಗ್ಗೆ ಸ್ಪಷ್ಟನೆಯನ್ನ ಕೇಳೋದಕ್ಕೆ ಆಯೋಗದ ಕಚೇರಿಗೆ ಬಂದಾಗ ಅವರೇ ತಮ್ಮ ಬಳಿ ಇದ್ದಂತ 2019ರ ಪತ್ರದ ಒಂದು ಫೋಟೋ ಕಾಪಿಯನ್ನ ಆಯೋಗಕ್ಕೆ ನೀಡಿದ್ರಂತೆ. ಆ ಪತ್ರದ ಮೇಲೆ ಬಿಜೆಪಿ ಸೀಲ್ ಇತ್ತು. ಆಯೋಗದ ಸಿಬ್ಬಂದಿ ಇದನ್ನ ಗಮನಿಸದೇನೆ ಅದೇ ಪತ್ರವನ್ನ ಜೆರಾಕ್ಸ್ ಮಾಡಿಬಿಟ್ಟು ಉಳಿದ ಎಲ್ಲಾ ರಾಜಕೀಯ ಪಕ್ಷಗಳು ಹಂಚಿದಾರಂತೆ. ಇದು ನೋಡಿ ಎಂಥ ವಿಪರ್ಯಾಸ ಇದು. ದೇಶದ ಅತ್ಯಂತ ದೊಡ್ಡ ಸಾಂವಿಧಾನಿಕ ಸಂಸ್ಥೆ ಆದಂತಹ ಚುನಾವಣಾ ಆಯೋಗದ ಬಳಿ ತನ್ನದೇ ಪತ್ರದ ಒಂದು ಮೂಲ ಪ್ರತಿ ಇಲ್ವಾ? ರಾಜಕೀಯ ಪಕ್ಷವೊಂದು ಕೊಟ್ಟಂತ ಒಂದು ಫೋಟೋ ಕಾಪಿಯನ್ನೇ ಬೇರೆ ಪಕ್ಷಗಳಿಗೆ ಹಂಚುವಷ್ಟು ಅಸಹಾಯಕವಾಗಿದೆಯಾ ಈ ದೇಶದ ಚುನಾವಣಾ ಆಯೋಗ? ಯಾವುದೇ ವಿವಾದ ಅಂತ ಬಂದಾಗ ಒಬ್ಬ ತೀರಾ ಕೆಳಮಟ್ಟದ ನೌಕರನನ್ನ ಬಲಿಪಶು ಮಾಡೋದು ನಮ್ಮ ವ್ಯವಸ್ಥೆಯ ಸಂಪ್ರದಾಯ ಆಗಿದೆ. ಈ ಪ್ರಕರಣದಲ್ಲೂ ಕೂಡ ಒಬ್ಬ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ನನ್ನ ಅಮಾನತು ಮಾಡಲಾಗಿದೆ. ಆದ್ರೆ ಈಗ ಗಂಭೀರ ಪ್ರಶ್ನೆ ಇರೋದು ಆ ಸಾಮಾನ್ಯ ನೌಕರನ ಬಗ್ಗೆ ಅಲ್ಲ, ಚುನಾವಣಾ ಆಯೋಗದ ಒಂದು ಒಟ್ಟು ವ್ಯವಸ್ಥೆಯ ಬಗ್ಗೆ. ಚುನಾವಣಾ ಆಯೋಗ ಮತ್ತೆ ಆಡಳಿತ ಪಕ್ಷದ ನಡುವಿನ ಗಡಿ ಅಳಿಸೋಗಿದೆಯಾ? ಈಗ ಆಯೋಗದ ಪತ್ರದಲ್ಲಿ ಬಿಜೆಪಿ ಸೀಲ್ ಇರೋದು ಆಕಸ್ಮಿಕನ ಅಥವಾ ಆಯೋಗದ ಒಳಗಿನ ಬಿಜೆಪಿಯ ಪ್ರಭಾವಕ್ಕಿದೆ ಸಾಕ್ಷಿನ? ದೇಶದಲ್ಲಿ ಮುಕ್ತ ಮತ್ತೆ ನ್ಯಾಯಸಮ್ಮತ ಚುನಾವಣೆ ನಡೆಸುವಂತ ಒಂದು ಹೊಣೆಯನ್ನ ಹೊತ್ತಂತಹ ಸಂಸ್ಥೆ ಇಷ್ಟೊಂದು ಬೇಜವಾಬ್ದಾರಿಯಾಗಿ ವರ್ತಿಸೋದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಅಲ್ವಾ? ಇದು ಮೋದಿ ಸರ್ಕಾರದ ಅವಧಿಯಲ್ಲಿ ಎಲ್ಲಾ ಸ್ವತಂತ್ರ ಸಂಸ್ಥೆಗಳು ಸರ್ಕಾರದ ಕೈಗೊಂಬೆಗಳಾಗಿವೆ ಅನ್ನುವಂಥ ಒಂದು ಆರೋಪಕ್ಕೆ ಈ ಘಟನೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದಾಗಿದೆ. ನಮಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಆಯೋಗ ಹೇಳಬಹುದು, ಆದ್ರೆ ಅದ್ರ ಸೀಲ್ ಮಾತ್ರ ಸುಳ್ಳು ಹೇಳ್ತಾ ಇಲ್ಲ. ಈಗ ಚುನಾವಣಾ ಆಯೋಗದ ಈ ಸೀಲ್ ವಿವಾದದ ಬಗ್ಗೆ ಮತ್ತೆ ಪ್ರತಿಪಕ್ಷಗಳ ಆರೋಪದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.